ಪಕ್ಷಿ ಕೂತಿದ್ದು ಆ ಒಂದು ಗಂಡ ಪಕ್ಷಿಗೆ ಗುಂಡು ಹಾಕಿಬಿಟ್ಟು. ಯಾವಾಗ ಗಂಡ ಪಕ್ಷಿಗೆ ಗುಂಡು ಹಾಕಿದೋ ನೆಲಕ್ಕೆ ಉರುಳಿ ಬಿತ್ತು. ಹೆಣ್ಣು ಪಕ್ಷಿ ದುಃಖ ಮುಗುಲು ಮುಟ್ಟಿತು. ಅಯ್ಯೋ ಎಂಥ ಬ್ಯಾಡ, ಎಲ್ಲಿಂದೋ ನಮಗೆ ಗುಂಡು ಹಾಕಿಬಿಟ್ಟ ಅಂತ ಹೇಳಿ ಹೆಣ್ಣು ಪಕ್ಷಿ ಯಾವಾಗ ದುಃಖ ಮಾಡ್ಕೋತಿತ್ತು, ಇವಾಗ ಇಲ್ಲಿ ಯಾರು ಹೊಂಟಿದ್ರು? ವಾಲ್ಮೀಕಿ ಋಷಿ ಹೊಂಟಿದ್ದ. ಅವಾಗ ಅದನ್ನ ಏನು ನೋಡಿದ್ರು, ಅವಾಗ ಸಾವಿರ ಕೊಲೆ ಮಾಡುವಂತ ದುಷ್ಟ ಇವನಲ್ಲಿ ಏನು ಬೈತು ಅಂದ್ರ ಕಣ್ಣಾಗಿನ 2 ಹನಿ ನೀರು ಬಿತ್ತು. ಯಾರೋ ವಾಲ್ಮೀಕಿ ಋಷಿ ಕಣ್ಣಾಗಿನ 2 ಹನಿ ನೀರು ಬಿದ್ದು ಅವಾಗ ಅವನಿಗೆ ಗುರ್ತಾಗಲಾರ್ದ ಅವನ ಹೃದಯದಿಂದ ಹೊರ ಹೊಮ್ಮಿ ಬತ್ತು ಒಂದು ನುಡಿ ಮುತ್ತು. ಅದು ಯಾವ್ದಪ್ಪ ಅಂದ್ರ ಮಾನಿಷಾದ ಪ್ರತಿಷ್ಠಾಂತ್ವಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಅಂದ್ರ ಈ ಶ್ಲೋಕ ವಾಲ್ಮೀಕಿ ಋಷಿದಿಂದ ತನಗೆ ಗುರುತಾಗಲಾರ್ದ ಹೊರಗೆ ಹೋಗಿಬಿಟ್ಟಿತ್ತು. ಆ ಋಷಿ ಎಂತಿಂತ ದುಷ್ಟ ಇದ್ರು ಸಹಿತ ಇದು ಏನು ಹೇಳ್ತಪ್ಪ ಅಂದ್ರ, ಏ ಬೇಡನೆ ನಿನಗೆ ಎಂದೂ ಕಲ್ಯಾಣ ಆಗಂಗಿಲ್ಲ ಅಂತ ಈ ಪ್ಯಾಡನಲ್ಲಿ ವಾಲ್ಮೀಕಿ ಋಷಿಯಲ್ಲಿ ಬತ್ತ. ಹೆಂಗಪ್ಪ ಅಂದ್ರ ಮೊದಲ ಸಾವಿರ ಕೊಲೆ ಮಾಡುವಂತ ಕೊಲೆಗಾರನಿಗೆ ಇಂಥ ಭಾವ ಬರಬೇಕಾಗಿತ್ತು ಅಂತಂದ್ರ ಇದು ಪ್ರಭಾವ ಯಾವದಂದ್ರ ಇದು ನಾಮಸ್ಮರಣದ ಬಲ. ಅದಕ್ಕ ಇಂಥಲ್ಲಿ ಈಗ ಎಷ್ಟೋ ಊರು ಬಿಟ್ಟು ಬಂದೀವಿ, ಎಷ್ಟೋ ಮನೆ ಬಿಟ್ಟು ಬಂದೀವಿ. ಯಾವ ಮನೆಗೆ ಬಂದೀವು? ನಿಂಗಪ್ಪ ಮಹಾರಾಜರ ಮನೆಗಳು ರಗಡಿದ್ದು, ಊರುಗಳು ರಗಡಿದ್ದು, ಎಲ್ಲಾ ಹಿಂದಕ್ಕೆ ಸರಿಸಿ ಇಲ್ಲಿ ಬರ್ಬೇಕು ಅಂದ್ರ ಅಲ್ಲಿ ಪುಣ್ಯ ಐತಿ. ಪರಮಾತ್ಮನ ನಾಮಸ್ಮರಣ ಏನ್ ಮಾಡ್ತೈತಪ್ಪ ಅಂದ್ರ ಜಗ್ಗಿ ತರ್ತೈತಿ ಅಂತ ಜಗ್ಗಿ. ಯಾಕಂದ್ರ ನಮ್ಮ ಒಬ್ಬ ಮಹಾತ್ಮ ಇದ್ದಂದ್ರ ಇದೇನು ಹಾಸ್ಯ ಇಲ್ಲ, ಇದು ಒಂದು ಹಾಸಿದ್ದ ಬರೇ ಒಂದು ಮೂಲಿ ಹಿಡಿದ ಜಗ್ರ ಈ 3 ಮೂಲಿ ಬೆನ್ನ ಹತ್ತಾವ, ಎಲ್ಲ ಮೂಲಿ ಜಗ್ಗಬೇಕು. ಹಂಗ ಒಬ್ಬ ಸಂತ ಅದ ಅಂತಂದ್ರ ಎಲ್ಲ ಉದ್ಧಾರ ಆಕೈತೆ ಅನ್ನುವಂತ ಮಾತು ಮಹಾತ್ಮರು ಹೇಳ್ತಾರೋ. ಅದಕ್ಕ ಇಹ ಲೋಕಿ ಚಾಹ ದೇಹ ದೇವ ಇಚ್ಛಿತಾತಿ ಪಾಹಿ ಧನ್ಯಾನಿ ಜನ್ಮಾಲು दास विठोबासी झालो आयुष्याच्या साधने सच्चिदानंद पदवी गेले धन्याने जन्मालो दास विठोबासी झालो. ಯಾಕಂದ್ರ ಆಯುಷ್ಯ ಬಂದ ವ್ಯರ್ಥ ಕಳೆದು ಹೋಗಬಾರ್ದು. ಆಯುಷ್ಯಾಚ ಸಾಧನೆ ಏನಾರ ಒಂದು ಸಾಧನೆ ಮಾಡ್ಬೇಕಾಗಿತ್ತು. ಏನ ಕಾಟಿಗೆ ಕೂತು ಹರಟಿ ಹೊಡಿದು ನೋಡ್ರಿ, ಸಂತರು ಬಂತ ವರ್ಷ ನೋಡ್ರಿ. ಯಾಕಂದ್ರ ಸಂತರಿಗೆ ನಿಂದೆ ಆಡುವಂತ ಜನ ಬಹಳ ಆಕಾಡ್ಲಿ. ಏಕನಾಥ ಮಹಾರಾಜರು ಇಂಥ ದಿವಸ ನನ್ನ ಪ್ರಾಣ ಹೋಗತ್ತೆ ಅಂತ ಹೇಳಿದ್ರು ತಾವು. ಏಕನಾಥ ಮಹಾರಾಜ್ ಇಂಥ ದಿವಸ ನನ್ನ ಪ್ರಾಣ ಹೋಗತ್ತೆ ಅಂದ್ರ ಅಂತ ದಿವಸ ಬೇಡ ಮಾರ. ಯಾಕಂದ್ರೆ ನಮ್ಮ ಮನ್ಯಾಗ ಆ ದಿವಸ ಕಾರ್ಯ ಐತಿ, ನಮ್ಮ ಮನ್ಯಾಗ ಅಂತ ದಿವಸ ಕಾರ್ಯ ಐತಿ. ಆ ದಿವಸ ನೀ ಸಾಯ್ಬೇಡ ಅಂದ್ರ ಏಕನಾಥ ಮಹಾರಾಜರು ಅಂದ್ರು. ಹಂಗಾದ್ರ ಮಾತು ಮರದಿನ ಸಾಯ್ತೀನಪ್ಪ ಅಂದ್ರ. ಅವಾಗ ಹಿಂಗೆಲ್ಲ ಆತು. ಒಮ್ಮೆ ಏಕನಾಥ ಮಹಾರಾಜರ ಪ್ರಾಣ ಹೋತು. ಅವ್ರನ್ನ ತಗೊಂಡು ಹೊಂಟಿದ್ರು. ತಗೊಂಡು ಹೋಗುವಾಗ ಏನಾಯ್ತು ಅಂದ್ರ ಆ ಕಡೆ ಈ ಕಡೆ ಕೂತಿರ್ತಾರಲ್ಲ, ಈ ಕಟಿ ಕೂತಿರ್ತಾರಲ್ಲ,